ಅಂದರೆ ಈ ಪಂಕಜ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಗೊತ್ತಿದೆ ಅನ್ನಿ? ಹೇಳಿದ್ನಲ್ಲಪ್ಪ, ಮೊದಲೇ ಹೇಳಿದ್ನಲ್ಲ, ಮತ್ತೆ ನನ್ನೇನು ಕೇಳ್ತೀಯ? ಸರಿ ಅದು ಅಂದಂಗೆ ಈ ಪಂಕಜಂಗೆ ಒಬ್ಳು ತಂಗಿ ಇದ್ಲಲ್ವಾ? ತಪ್ಪು ಮಾಹಿತಿ. ನಿಖರ ಮಾಹಿತಿ ನಾನು ಕೊಡ್ತೇನೆ. ನಾನೊಂಥರ ನೇರ, ನಿಷ್ಠುರ, ನಿರಂತರ, ನಾನೊಂಥರ. ಸೂಪರ್ ಅಣ್ಣ. ನಮ್ಮ ಸಮಾಜಕ್ಕೆ ಬೇಕಾಗಿರೋದೇ ನಿನ್ನಂಥವ್ರು. ಸರಿ, ಉತ್ತರ ಹೇಳೋಣ. ಪ್ರಶ್ನೆ ಇನ್ನೊಂದ್ಸಲ ಕೇಳಿ. ಅದೇ ಪಂಕಜಂಗೆ ಒಬ್ಳು ತಂಗಿ ಇದ್ಲಲ್ವಾ? ತಂಗಿ ಅಲ್ಲ, ತಮ್ಮ ಅಲ್ಲ, ಅಣ್ಣ ಇದ್ದ. ಅವಳಿಗಿಂತಲೂ ದೊಡ್ಡ ಅಣ್ಣ. ಅಣ್ಣ ಅಂದರೆ ದೊಡ್ಡವರೇ ಅಲ್ವೇನಣ್ಣ? ನನಗೆ ಅಣ್ಣನ ಹೆಸರೇನು? ಕಾಂತ. ಅವನ ಹೆಸರು ಕಾಂತ ಅಂತ. ಕಿತಾಪತಿ ಕಾಂತ ಅಂತ ನಾನು ಕರೀತಿದ್ದೆ. ಒಂದು ನಮೂನೆ ಹಲ್ಲುಡಕ್ಲು ಇದ್ದ ಹಾಗೆ. ಅಂದರೆ ಅವರು ಕಿತಾಪತಿ ಮಾಡಿಕೊಂಡೇ ಇದ್ರು ಅನ್ನಿ. ಹೌದು, ಈ ಊರಲ್ಲಿ ಅವ್ರು ಏನು ಮಾಡ್ಕೊಂಡಿದ್ರು? ಇವಾಗ ಹೇಳಿಣ್ಣ, ಈ ಊರಲ್ಲಿ ಏನು ಮಾಡ್ಕೊಂಡಿದ್ರು? ಊರನ್ನ ಯಾಕೆ ಖಾಲಿ ಮಾಡಿದ್ರು? ಅವರು ಇದೇ ಊರಲ್ಲಿದ್ದರು, ಕೂಲಿ ನಾಲಿ ಮಾಡ್ತಾ ಇದ್ರು. ಬೇಸಿಕಲಿ ನಾವು ಮೊದಲಿಂದನೂ ರಾಯಲ್ ಫ್ಯಾಮಿಲಿ. ಅಣ್ಣ, ಇನ್ನೊಂದ್ಸಲ ಫೋನ್ ಮಾಡೋಣ. ಅವ್ಳು ಗಂಡ ಸಿಕ್ಕಿದ್ನ ಅಂತ ಕೇಳು. ಯಾರಿಗಿಂತ ಫೋನ್ ಮಾಡಿದ್ದಿತ್ತೆ? ಅವ್ಳು ಬೇರೆ ನಂಬರಿಂದಲೇ ಫೋನ್ ಮಾಡಿದ್ದು. ಈಗ ಮತ್ತೆ ಅದೇ ನಂಬರ್ಗೆ ಟ್ರೈ ಮಾಡು. ಇರ್ಸಿ ಸರ್, ಟ್ರೈ ಮಾಡ್ತೀನಿ. ಕುಡ್ದು ಇಟ್ಟಲ್ಲ, ಅದೇನೇನು ಬಾಯಿ ಬಿಟ್ಟನೋ, ಅದೇನು ಕತ್ತಿಯೋ, ಎಲ್ಲಿ ಸತ್ತವನೋ. ಹೂ ಹಾಳದ ನನ್ನ ರಂಜಕ, ಏನ್ಲ ಅದು? ಊರೊಳಗೆ ಯಾರ ನಿಗರ್ಕೊಂಡ್ರೆ ಹೆಂಗೆ? ಯಾಕೆ ಹಿಂಗೆ ಓಡ್ ಬರ್ತಿದಿ? ನೀ ಬಾಯಿ ಬಿಟ್ರಿ ಯಾರನ್ನ ಸಾಯಿಸೋದ್ರಲ್ಲೇ ಇರು. ಆಗಲೇ ಯಾರಿಗೋ ಫೋನ್ ಮಾಡಿದ್ಯಲ್ಲ, ಅವ್ರು ಮತ್ತೆ ಫೋನ್ ಮಾಡ್ತಾವ್ರೆ. ಅರ್ಜೆಂಟಾಗಿ ನಾವು ಮಾತಾಡ್ಬೇಕಂತ. ಮಾತಾಡು. ಈಗ ಫೋನ್ ಮಾಡಿಕೊಟ್ಟಿದ್ದೀನಿ. ನಾನು ಅಂಗಡಿ ತಗೋ ಒಂದು ಬಿಡಿ ಹೊಡಿತಾ ಇರ್ತೀನಿ. ಇಲ್ಲೇ ಮಾತಾಡು. ಹಲೋ, ನಿನ್ ಗಂಡ ಸಿಕ್ಕಿದ್ನಾ? ಇಲ್ಲ ಕಣೆ ಪಂಕಜ, ನಾನು ಅವಾಗಿಂದಲೂ ಹುಡ್ಕಿ ಮಾಡಿದೆ. ವಾಟ್ ಇಟ್ಟು ಉಣ್ಣಿಲ್ಲ ಅಂತೀನಿ. ಎಲ್ಲ ತಾವು ಹುಡುಕ ಬಂದೆ. ಇಲ್ಲ ಒಂದು ಬಾರದೆ, ಅದ್ರೊಳಗೆ ಹೋಗಿ ನೋಡ್ತೀನಿ, ಇದ್ರೂ ಇರ್ಬೈದು. ಅಲ್ಲ, ನಿನ್ ಗಂಡನ ಹತ್ರ ಫೋನ್ ಏನು ಇಲ್ಲ ತಾನೆ? ಅಯ್ಯ, ಒಂದು ಫೋನ ತಕ್ಕೊಟ್ಟಿದ್ದೆ. ಕುಡುಕ್ ನನ್ನ ಮಗ ಅದನ್ನು ಮಾರ್ಕೊಂಡು ಕುಡ್ಕೊಂಡವನೆ. ಬಿಟ್ರೆ ನಾನು ಮಾರ್ಕೊಂಡು ತಿನ್ಕೊತಾನೆ. ಅದಕ್ಕೆ ಅವನಿಗೆ ಫೋನ ತೆಗೆದು ಕೊಡ್ಲಿಲ್ಲ. ಸರಿ, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸಿಕ್ತಾನೆ, ಎಲ್ಗೋದನು ಸಿಕ್ಕಬೇಕು. ಸರಿ, ನೀನ್ ಮೊದ್ಲು ಹೋಗಿ ಅವನ್ ಎಲ್ಲಿದ್ದಾನೆ ಅಂತ ಹುಡುಕು. ಅವನೇನಾದ್ರೂ ಬಾಯಿ ಬಿಡಕ್ ಮುಂಚೆ ನೀನು ಅವನ್ನ ತಡಿ. ನೋಡು, ಅವ್ರಿಗೇನಾದ್ರೂ ಸತ್ಯ ಗೊತ್ತಾದ್ರೆ ನನ್ನ ಜೊತೆ ನಿನ್ ಅನ್ನಕ್ಕೂ ಕಲ್ ಬೀಳತ್ತೆ. ನನ್ನಿಂದ ನಿನಗೆ ಸಿಗ್ತಾ ಇದೆಯಲ್ಲ ದುಡ್ಡು, ಅದು ನಿಂತೋಗತ್ತೆ. ಇದರಲ್ಲಿ ನನ್ನ ಸ್ವಾರ್ಥದ ಜೊತೆ ನಿನ್ನ ಸ್ವಾರ್ಥನೂ ಇದೆ. ಅದನ್ನ ಮರಿಬೇಡ. ಮೊದಲು ಹೋಗಿ ನಿನ್ನ ಗಂಡನ್ನ ಹುಡುಕು. ಇರು ಹುಡುಕ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡ. ಬರೀ ಹೇಳಿದ್ರೆ ಸಾಲದು, ಮಾಡಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಗಂಡ ಸತ್ಯ ಬಾಯಿ ಬಿಡಬಾರ್ದು. ಒಂದು ವೇಳೆ ಅವನೇನಾದ್ರೂ ಸತ್ಯ ಬಾಯಿ ಬಿಟ್ರೆ ಅವರಿಬ್ರು ಅಲ್ಲಿಂದ ವಾಪಸ್ ಬರಬಾರ್ದು. ಅವ್ರ ಅಲ್ಲಿಗಲ್ಲೇ ಮಣ್ಣಾಗ್ಬಿಡ್ಬೇಕು. ನಿನ್ನ ಕಡೆಯವ್ರನ್ನ ಬಿಟ್ಟು ಅವ್ರನ್ನ ಮುಗಿಸು. ಇಲ್ಲ ಅಂದ್ರೆ ನಾವು ಕೆಟ್ವಿ. ನೋಡು, ಈಗ ಫೋನ್ ಇದೆಯಲ್ಲ, ಆ ಫೋನ್ ನಿನ್ನ ಹತ್ರನೇ ಇಟ್ಕೋ. ಅದಕ್ಕೆ ಎಷ್ಟು ದುಡ್ಡು ಆಗುತ್ತೋ ಕೊಟ್ಬಿಡು. ಏನ ನಾನು ದುಡ್ಡು ಕೊಡ್ಬೇಕಾ? ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ನೀನು ದುಡ್ಡು ಕೊಟ್ಟಿರು, ಆಮೇಲೆ ಅದನ್ನು ಸೇರಿಸಿ ನೀನು ಲೆಕ್ಕ ಚುಕ್ತ ಮಾಡ್ತೀನಿ.
ಸರಿ ಹಂಗಾರೆ ನೀ ಹೇಳ್ದಂಗೆ ಮಾಡ್ತೀನಿ. ಸರಿ, ಮೊದಲು ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ಹುಡುಕು. ಅಷ್ಟರಲ್ಲಿ ನಮ್ಮ ಹುಡುಗರನ್ನ ಅಲ್ಲಿ ಕಳಿಸ್ತೀನಿ. ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಆಯ್ತು, ಫೋನ್ ಮಾಡ್ಕೊ. ಅಣ್ಣ, ನಮ್ಮ ಹುಡುಗರಿಗೆ ಫೋನ್ ಮಾಡಿ ಅಲ್ಲಿ ಹೋಗೋದಕ್ಕೆ ಹೇಳು. ಸರಿ ಸಿಸ್ಟರ್. ಇನ್ನೊಂದಿರ್ಲಿ ನಿಮ್ ಫೇವ್ರೇಟ್ ಅಲ್ವಾ? ಅರೆ ಸಾಕು. ಸರಿ ಬನ್ನಿ, ನೀವು ಕೂತ್ಕೊಳ್ಳಿ, ಊಟ ಮಾಡೋಣ. ನಾನು ಕೂತ್ರೆ ನಿಮಗೆ ಬಡಿಸೋರು ಯಾರು? ನಾವೇ ಬಡಿಸ್ಕೊಂಡಾಯ್ತು, ಬನ್ನಿ. ಬೇಡ ಬೇಡ ಬೇಡ, ನೀವು ಊಟ ಮಾಡಿ ಮುಗಿಸಿ ಆಮೇಲೆ ನಾನು ಮಾಡ್ತೀನಿ. ಪಾಪ ಇದೇನ್ ಪ್ರೀತಿ, ಏನ್ ಕತೆ? ಒಬ್ರಿಗೊಬ್ರು ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ. ನಿಮ್ಮಿಬ್ಬರನ್ನು ನೋಡ್ತಿದ್ರೆ ಏನ್ ಅನಿಸ್ತಿದೆ ಗೊತ್ತಾ? ಈ ಸಿನಿಮಾ ಸೀರಿಯಲ್ ಹೀರೋ ಹೀರೋಯಿನ್ ಇರ್ತಾರಲ್ಲ, ಲೈವ್ ಅಲ್ಲಿ ನೋಡ್ದಾಗಿದೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಮತ್ತೆ ನೀನು ಆನಂದ ಏನು? ನಾವಿಬ್ರು ಒಂಥರ ಟಾಮ್ ಅಂಡ್ ಜೆರಿ ತರ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀವಿ. ಈ ಗ್ಯಾಪಲ್ಲೇ ಎರಡೆರಡು ಮಕ್ಳು ಮಾಡ್ಕೊಂಡಿದ್ದಾರೆ. ಅದು ಆಗತ್ತೆ. ಬನ್ನಿ ಅಪ್ಪಣ್ಣವ್ರೆ, ನೀವು ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಆನಂದ್ ಬರ್ಲಿ, ಒಟ್ಟಿಗೆ ತಿಂತೀನಿ. ಏನ್ ಲವ್, ಏನ್ ಕೆಮಿಸ್ಟ್ರಿ. ನಮಗೂ ಆನಂದ್ ಅವ್ರ ಮೇಲೆ ಲವ್ ಇದೆ, ಆದ್ರೆ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ. ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಾರೆ, ಆದ್ರೆ ಜಗಳದ ಮೂಲಕ ಮಾಡ್ಕೋತಾರೆ. ಪ್ರತಿ ಸತಿ ಜಗಳ ಆದಾಗ್ಲೂ ಪಾಪ ನನ್ನ ಮಗ ಆನಂದ ಇವಳಿಂದ ಸಿಕ್ಕಾಪಟ್ಟೆ ತಿಂತಾನೆ. ಡಾರ್ಲಿಂಗ್, ಒಂದು ಮಾತು ಹೇಳ್ತೀನಿ, ಇದು ಹಿಂಗೆ ಕಂಟಿನ್ಯೂ ಆದ್ರೆ ಒಂದು ದಿವಸ ಅವ್ನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಸತ್ತೋಗ್ಬಿಡ್ತಾನೆ ಅಷ್ಟೇ. ಗೊತ್ತು ಮಾಡಿ ಬಿಡ್ತು. ಅಷ್ಟು ಈಸಿಯಾಗಿ ಸಾಯಕ್ ಬಿಟ್ಬಿಡ್ತೀನಾ? ನನ್ನ ಪರ್ಮಿಷನ್ ಇಲ್ಲದೆ ಅದು ಹೇಗೆ ಸಾಯ್ತಾನ ಅವನು? ಅಲ್ಲ ಅಕಸ್ಮಾತ್ ಅವನೇನಾದ್ರೂ ಸಾಯೋದಕ್ಕೆ ಟ್ರೈ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ನನ್ನ ಬಿಟ್ಟು ಹೇಗೆ ಸಾಯ್ತೀಯಾ ಅಂತ ಒಂದು 4 ಬಿಟ್ಟು ಆಮೇಲೆ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ. ಆನಂದ್ ಅವ್ರಿಗೆ ಮಾತು ಕೇಳಿದ್ರೆ ಅಷ್ಟೇ ಮುಗೀತು. ಭೂಮಿಕಾ, ಅವನು ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಾ 1-2 ದಿನ ಕಿತ್ತಾಡಿಲ್ಲ ಅಂದರೆ ನನ್ನ ಹತ್ರ ಬಂದು ಏನು ಸೈಲೆಂಟ್ ಆಗಿದೆಯಾ, ಏನು ಕೇಳ್ತಾನೆ ಇಲ್ಲ, ಬೈತಾನೆ ಇಲ್ಲ, ತಲೆಗೆ ಮೊಟಕ್ತಿಲ್ಲ ಅಂತ ಅವನೇ ಬಂದು ಕೇಳ್ತಾನೆ. ನಮ್ಮಿಬ್ಬರದು ಒಂಥರ ವಿಚಿತ್ರ ಸಂಸಾರ ಬಿಡಿ. ಕಿತ್ತಾಡ್ತಿರ್ತೀವಿ, ಆದರೂ ಇಬ್ಬರು ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ. ಒಂಥರ ವಿಚಿತ್ರ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಪ್ಲೀಸ್ ಜೈ, ಇಲ್ಲಿಂದ ಹೋಗಿ. ಏನಿಲ್ಲಿಂದ ಹೋಗಿ? ಯಾಕೆ ಈಗ ಆಡ್ತಿದ್ಯಾ ಬೇಬಿ? ನನಗೆ ಇರಿಟೇಟ್ ಮಾಡಬೇಡಿ ಪ್ಲೀಸ್, ಇಲ್ಲಿಂದ ಹೋಗಿ. ಬೇಬಿ, ನಿನ್ನೆಯಿಂದ ಎಷ್ಟು ಕಾಲ್ಗಳು ಮಾಡಿದ್ದೀನಿ, ಎಷ್ಟು ಮೆಸೇಜ್ಗಳು ಮಾಡಿದ್ದೀನಿ, ಯಾವುದಕ್ಕೂ ರಿಪ್ಲೈನೇ ಮಾಡಲ್ಲ ಅಂತ್ಯ. ಸರಿ, ಏನಾಗಿರ್ಬೋದಪ್ಪ ಅಂತ ಮನೆ ಹತ್ರ ಬಂದು ನೋಡಿದ್ರೆ ಮಾತಾಡಿಸ್ತಿಲ್ಲ. ನೀನು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ಪ್ಲೀಸ್ ಜೈ, ನನಗಿವಾಗ ಏನೂ ಮಾತಾಡೋ ಮೂಡಿಲ್ಲ. ನೀವು ಇವತ್ತು ಹೋಗಿ, ನಾನು ನಾಳೆ ಸಿಗ್ತೀನಿ. ನಾಳೆ ಸಿಗ್ತೀಯಾ? ಸರಿ, ನಾಳೆವರೆಗೂ ಇಲ್ಲೇ ಇರ್ತೀನಿ. ನಾಳೆ ಸಿಗ್ತೀಯ ತಾನೆ? ಸರಿ ಆಯ್ತು, ನೋಡಬೇಡ. ನಿನ್ನ ಹಠ ಗೆಲ್ಲುತ್ತಾ, ನನ್ನ ಪ್ರೀತಿ ಗೆಲ್ಲುತ್ತಾ ನೋಡ್ತೀನಿ. ಬೇಬಿ, ಐ ಆಮ್ ಸಾರಿ. ಏನೋ ಟೆನ್ಷನಲ್ಲಿ ಕೂಗಾಡ್ದೆ. ಐ ಆಮ್ ರಿಯಲಿ ಸಾರಿ. ನೋಡು, ಬಾಯ್ ಬಿಟ್ಟು ಮಾತಾಡೋ ಬೇಬಿ. ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅದಕ್ಕೆ ಕಾರಣ ಹೇಳು ಫಸ್ಟು. ಕಾಲ್ಸ್ಗೆ, ಮೆಸೇಜ್ಗೆ ಯಾವುದಕ್ಕೂ ರಿಪ್ಲೈನೇ ಇಲ್ಲ. ಬೇಡವಾ ನಾನು ನಿನಗೆ? ಏನಾಯ್ತು ನಿನಗೆ? ಅದು ವಾಟ್? ಅದು ಏನದು? ಅದು ಬಾಯ್ ಬಿಟ್ಟು ಮಾತಾಡು ಬೇಬಿ. ನಿನ್ನೆಯಿಂದ ಸಾಕಾಗಿ ಹೋಗಿದ್ದೆ ನನಗೂ. ನೀನು ಎಂಥ ಒಳ್ಳೆ ಟೈಮ್ ಸಿಕ್ಕಿತ್ತು ನಮ್ಮಿಬ್ರಿಗೂ, ಅದನ್ನು ಸ್ಪಾಯ್ಲ್ ಮಾಡಿದೆ. ಬೇಬಿ, ಬರಬೇಕಾದ್ರೆ ಅಷ್ಟು ಚೆನ್ನಾಗಿ ಖುಷಿಯಾಗಿ ಬಂದಿಯಲ್ಲ ಬೇಬಿ. ಆಮೇಲೆ ಏನಾಯ್ತು ನಿನಗೆ? ಇವಾಗ ನೋಡಿದ್ರೆ ಅವಾಯ್ಡ್ ಮಾಡ್ತಾ ಇದೆಯಾ ನನ್ನನ್ನು? ಬೇಬಿ, ಕರೆಕ್ಟಾಗಿ ಹೇಳು, ಏನಾಯ್ತು? ಅಲ್ಲಿ ನಾವಿಬ್ಬರೇ ಇರಲಿಲ್ಲ, ಬೇರೆ ಇನ್ಯಾರೋ ಇದ್ದರು. ಅದನ್ನು ಹೇಳೋದಕ್ಕೆ ಅಂತ ನಿಮ್ಮ ಹತ್ರ ಬಂದಾಗ ನೀವು ಬೇರೆ ಗಿರ್ಲೆ ಅಂತ ಹೇಳಿದ್ರ. ಆಮೇಲೆ ನನಗೆ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಕ್ಚುಲಿ ನಿಮ್ಮ ಮನೇಲಿ ನೆನ್ನೆ ಏನಾಯಿತು ಗೊತ್ತಾ? ಹೇಳು, ಏನಾಯಿತು? ವಾಟ್? ಇಷ್ಟೆಲ್ಲ ಆಯ್ತಾ? ಯಾಕೆ ಬೇಬಿ ಮತ್ತೆ ಹೇಳಲಿಲ್ಲ ನೀನು ನನ್ನ ಹತ್ರ? ನೀನು ಒಂದ್ಸತಿ ಕೇಳಿದೆ, 2 ಸತಿ ಕೇಳಿದೆ, ಮನೇಲಿ ಯಾರೂ ಇಲ್ವಾ ಅಂತ. ನಾನು ಇಲ್ಲಲ್ಲ ಆಬ್ವಿಯಸ್ಲಿ, ಸೊ ಇಲ್ಲ ಅಂತಂದೆ. ಬಟ್ ಈ ಇನ್ಸಿಡೆಂಟ್ನೆಲ್ಲ ಯಾಕೆ ಮುಚ್ಚಿಟ್ಟ ನನ್ನಿಂದ? ಅದು ಹಾಗಲ್ಲ ಜೈ, ನೆನ್ನೆ ಆ ಮೂಮೆಂಟಲ್ಲಿ ಸಡನ್ನಾಗಿ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ನನಗೆ ಅನಿಸುತ್ತೆ ನಿಮ್ಮ ಮನೇಲಿ 100% ದೆವ್ವ ಇದೆ ಅಂತ. ಬೇಬಿ, ಆರ್ ಯು ಸೀರಿಯಸ್? ತಲೆ ಕೆಟ್ಟಿದ್ಯಾ ನಿನಗೆ? ಯಾವ ಕಾಲದಲ್ಲಿ ಇದೀವಿ ಬೇಬಿ ನಾವು? ದೆವ್ವ ಗಿವೆಲ್ಲ ಹೋಯ್ತು ಹಳೆ ಕಾಲಕ್ಕೇನೆ. ವಿ ಆರ್ ಇನ್ 2025.
ಈ ಕಾಲದಲ್ಲಿ ನಾವೇ ದೊಡ್ಡ ದೆವ್ವಗಳು. ಈ ನಮ್ಮನ್ನು ಮೀರ್ಸೋಂಥ ದೆವ್ವ ಯಾವುದೂ ಇಲ್ಲ. ಬೇಬಿ ಆಯ್ತು, ಓಕೆ ಫೈನ್. ಒಂದು ವೇಳೆ ನಮ್ಮ ಮನೇಲಿ ದೆವ್ವ ಇದ್ದರೆ ನೀನು ಹೇಳ್ದಾಗೆ ನಮ್ಮ ಕಣ್ಗೂ ಕಾಣಿಸ್ಕೋಬೇಕು ತಾನೆ, ನಮಗೂ ಕಾಟ ಕೊಡ್ಬೇಕು ತಾನೆ. ಇಷ್ಟು ದಿನ ಇಷ್ಟು ವರ್ಷ ಇಲ್ದಿರೋ ದೆವ್ವ ನೀನು ಬಂದಾಗಲೇ ಆಕ್ಟಿವ್ ಆಗ್ಬಿಡುತ್ತಾ? ಜೈ, ಬೈ ಚಾನ್ಸ್ ಏನಾದರೂ ನಿಮ್ಮ ಹೆಂಡ್ತಿನೇ ವಾಪಸ್ ಬಂದು ಇದನ್ನೆಲ್ಲ ಮಾಡಿರ್ಬೋದಾ? ಏನು ಮಾತಾಡ್ತಿದ್ಯಾ ಬೇಬಿ? ನನಗೆ ಹೇಳಿದ್ದನ್ನೇ ಪದೇ ಪದೇ ಹೇಳೋಕ್ಕಾಗೋದಿಲ್ಲ. ಅವಳು ಇರಲಿಲ್ಲ ಮನೆಯಲ್ಲಿ, ನಾನೇ ಊರಿಗೆ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಬಂದಿದ್ದಾಳು ಮನೆಗಳು. ಏನು, ಇವತ್ತು ಬೆಳಗ್ಗೆ ಬಂದ್ಲಾ? ಹೌದಾ ಅಂದ್ರೆ ಏನಲ್ಲಿ, ಇವತ್ತು ಬೆಳಗ್ಗೆನೆ ಬಂದಿರೋದು ಅವಳು. ಹಂಗಂದ್ರೆ 100% ಇದು ಅವಳೇ ಮಾಡಿರೋದು. ಊರಿಗೆ ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನ ಚೆನ್ನಾಗಿ ಫೂಲ್ ಮಾಡಿದ್ದಾಳೆ. ಇದು 100% ಅವಳದೇ ಕೆಲಸ. ನನಗೆ ಯಾಕೋ ಇದನ್ನು ಅವಳೇ ಮಾಡಿದ್ದಾಳೆ ಅಂತ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ. ಇಲ್ಲ ಬೇಬಿ, ನಾನು ಅವಳನ್ನ ಕಾರಸ್ ಕಳಿಸಿದೆ ಅಂತ ಎಷ್ಟತಿ ಹೇಳಿ ನಿನಗೆ? ಚಾನ್ಸೇ ಇಲ್ಲ. ಅವಳಿಗೆ ಅಷ್ಟೆಲ್ಲ ಬುದ್ಧಿನೂ ಇಲ್ಲ, ದಡ್ಡಿ ಅವಳು. ಹಾಗಂತ ನೀವು ಅನ್ಕೊಂಡಿದ್ದೀರಾ, ಬಟ್ ಅವಳು ನಿಮ್ಮನ್ನ ದಡ್ಡನ್ ಮಾಡ್ತಾ ಇದ್ದಾಳೆ. ಅಲ್ಲ ಜೈ, ಒಂದ್ಸಲಿ ಥಿಂಕ್ ಮಾಡಿ, ನನಗಿಷ್ಟ ಟಾರ್ಚರ್ ಮಾಡೋದಕ್ಕೆ ಅವಳಿಂದ ಮಾತ್ರ ಸಾಧ್ಯ. ಆ ಮಲ್ಲಿಗೆ ಕಾಂಪಿಟೇಟ್ರು ನಾನೇ ತಾನೆ, ಅವಳ ದುಶ್ಮನು ನಾನೇ ತಾನೆ. ಇದು ಪಕ್ಕ ಅವಳೇ ಮಾಡಿರೋದು. ನೀನು ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ ಬೇಬಿ, ಬಟ್ ನಂಬಕ್ಕಾಗ್ತಿಲ್ಲ ನನಗೆ ಬೇಬಿ. ನಾನು ಅವಳನ್ನ ಊರಿಗೆ ಕಳಿಸ್ಕೊಟ್ಟಿದ್ದೀನಿ ಗಾಡಿ ಹಚ್ಚಿ. ಕಳಿಸಿದ್ದೀರಾ ಸರಿ, ಬಟ್ ಹೀಗೆ ಹೋದವಳು ವಾಪಸ್ ಬಂದಿರ್ಬೋದಲ್ವಾ? ಅವಳು ಊರಿಗೆ ಹೋಗಿದ್ದಾಳೆ ಅನ್ನೋಕ್ಕೆ ನಿಮ್ಮ ಹತ್ರ ಏನು ಗ್ಯಾರಂಟಿ ಇದೆ, ಏನು ಸಾಕ್ಷಿ ಇದೆ? ವೆಯ್ಟ್, ಮಂಜು ಕರೆಕ್ಟಾಗಿ ಹೇಳ್ಬೇಕು ನೀನು ನನಗೆ. ಮಲ್ಲಿನ ನಿನ್ನ ಗಾಡಿ ಹಚ್ಚಿ ಊರಿಗೆ ಡ್ರಾಪ್ ಮಾಡು ಅಂತ ಕಳಿಸೋದ ಮೇಲೆ ಏನಾಯ್ತು? ಸರ್ ಅದು ಕರೆಕ್ಟಾಗಿ ಬಾಯ್ ಬಿಡು ಮಂಜು, ನನ್ನ ಬಗ್ಗೆ ಗೊತ್ತು ತಾನೆ. ಸರ್ ಅದು ಮೇಡಮ್ ಅವರೇ ಮತ್ತೆ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಅವಳಿದಾಳಲ್ಲ ಪಂಕಜ, ಆಸೆ ವಿಪರೀತ ದುರಾಸೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ದೊಡ್ಡ ದೊಡ್ಡ ಕಾರ್ ಇರಬೇಕು ಅಂತ ಆಸೆ. ಕೈಯಲ್ಲಿ 100 ರೂಪಾಯಿ ಇದ್ದರೆ 200 ರೂಪಾಯಿ ಖರ್ಚು ಮಾಡೋಳು. ವಯ್ಯಾರಿ ಭಿನ್ನಾಣಗಿಚ್ಚಿ. ಅವಳು ಒಂಥರ ಬಣ್ಣದ ಚಿಟ್ಟೆ ಇದ್ದ ಹಾಗೆ. ಎಲ್ಲಿ ಮಕರಂದ ಇರುತ್ತೋ ಅಲ್ಲಿ ಹಾಜರು. ಕಿಲಾಡಿ ಅಂದ್ರೆ ಕಿಲಾಡಿ, ಜಗತ್ತು ಕಿಲಾಡಿ. ಅಂದರೆ ತುಂಬಾ ಹುಷಾರು ಅನ್ನಿ. ಸರಿ, ಅವ್ರು ಊರು ಬಿಟ್ಟು ಯಾಕೆ ಹೋದ್ರಣ್ಣ? ಏನು ಹೇಳೋದು, ಅದೊಂದು ದೊಡ್ಡ ಕತೆ. ಅವಳನ್ನ ಕಾಂತ ಹೇಳಿ ಅಣ್ಣ, ಮುಂದಕ್ಕೆ ಹೋಗಿ. ಆ ಕಾಂತ ಏನು ಮಾಡ್ಕೊಂಡಿದ್ದ? ಅವನು ಡ್ರೈವರ್ ಕೆಲಸ ಮಾಡ್ತಿದ್ದ. ನೋಡಿ, ವಿಜಯನಗರದಲ್ಲಿ ಸಾಮಂತರಾಜರು ಇದ್ರು. ನಾವು ಆ ಲಿಸ್ಟಿಗೆ ಸೇರ್ತೀವಿ. ಮನೇಲಿ ಜೀವನಕ್ಕೆ ಕೊರತೆ ಇರಲಿಲ್ಲ. ಲಕ್ಷ್ಮಕ್ಕ ಇದ್ಲು, ಸರಸ್ವತಿ ಅಕ್ಕ ಇರಲಿಲ್ಲ. ಇದನ್ನ ಹೇಳ್ತಾ ಇದ್ದೀರ ಅಣ್ಣ ನೀವು? ಹಣ ಇದ್ರು ಬುದ್ಧಿ ನಟು ಬಿರಲಿಲ್ಲ. ಹೇಳಿದ್ನಲ್ಲ, ಅಣ್ಣ ತಂಗಿ ಇಬ್ಬರು ವಿಪರೀತ ದುರಾಸೆ. ಅದಕ್ಕೆ ಅವನ ಕೆಲಸಕ್ಕಿದ್ದಲ್ಲ ದನಿಗಳ ಕಾರಣ ಕಲ್ಲು ವ್ಯವಹಾರಕ್ಕೆ ಬಿಡಿಸ್ತಿದ್ದ, ಸ್ಮಗ್ಲಿಂಗ್ ಮಾಡ್ತಿದ್ದ. ಸ್ಮಗ್ಲಿಂಗ್? ಓ, ಸ್ಮಗ್ಲಿಂಗ್ ಮಾಡ್ತಾ ಇದ್ರಾ? ಸ್ಮಗ್ಲಿಂಗ್ ಮಾಡೋವಾಗ ಸಿಕ್ಕಾಕೊಂಡಿದ್ದಕ್ಕೆ ಊರು ಬಿಟ್ಟಿದ್ದ ಅವರು? ಇಲ್ಲ ಇಲ್ಲ, ಮತ್ತೆ ಅವು ಪಾಕಳ ನನ್ನ ಮಗ ಗುಳ್ಳೆನರಿದ್ದ ಹಾಗೆ ಯಾರ ಕೈಗೂ ಸಿಕ್ಕು ಬೀಳ್ತಿರ್ಲಿಲ್ಲ. ಒಂದು ದಿವಸ ಸ್ಮಗ್ಲಿಂಗ್ ಮಾಡುವಾಗ ಆಕ್ಸಿಡೆಂಟ್ ಮಾಡಿಬಿಟ್ಟ. ಅದರಲ್ಲಿ ಒಬ್ಬ ಸತ್ತೋದ. ಆಗ ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ ಅಂತ ಅಣ್ಣ ತಂಗಿ ಇಬ್ಬರು ಊರು ಬಿಟ್ಟು ಹೋದರು. ಅಣ್ಣ ಸರಿ, ಇವಾಗ ಆಕ್ಸಿಡೆಂಟ್ ಆಯಿತು, ಒಬ್ಬ ಸತ್ತೋದ ಅಂದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಏನಾದರೂ ಆಗಿದೆಯಾ, FIR ಏನಾದರೂ ಆಗಿದೆಯಾ ಅಣ್ಣ? ಹೇ, ನನಗೇನು ಗೊತ್ತು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳು. ನಾನೇನು ಪೊಲೀಸ ಹೆಂಗ್ಟ? ಅಣ್ಣ ಮಧ್ಯದಲ್ಲಿ ಸರಿಯಾಗಿ ಕೌಂಟ್ರ್ ಕೊಡ್ತೀಯ ಕಳ್ಳ. ಅದು ಸರಿ, ಮುಂದಕ್ಕೆ ಏನಾಯ್ತಣ್ಣ? ಆ ಅಣ್ಣ ತಂಗಿ ಇಬ್ರು ಏನು ಮಾಡಿದ್ರು? ನಾವೇನು ಮಾಡ್ತೇವೆ?
ಪೆದ್ ಮುಂಡೆವು ಏನು ಮಾಡಬೇಕು ಅಂತ ತೋರಿಸ್ದೆ ಕೂತಿದ್ವು. ನಾನು ನನ್ನ ಹೆಣ್ಣು ಸಹಾಯ ಮಾಡಿದ್ದು. ಸೂಪರ್ ಅಣ್ಣ, ಸೂಪರ್. ಮನುಷ್ಯನಾಗ ಹುಟ್ಟಿದ ಮೇಲೆ ಒಬ್ರಿಗೆ ಸಹಾಯ ಮಾಡಬೇಕು, ಇಲ್ಲಾಂದರೆ ಆ ಜೀವನನೇ ವೇಸ್ಟು. ನಾವೊಬ್ರಿಗೆ ಸಹಾಯ ಮಾಡಿದ್ರೆ ಅಲ್ವಾ ನಮಗೊಬ್ರಿಗೆ ಸಹಾಯ ಮಾಡೋದು. ಸೂಪರ್ ಅಣ್ಣ, ಸೂಪರ್. ಸರಿ, ಅವ್ರಿಗೇನು ಸಹಾಯ ಮಾಡಿದ್ರಿ ನೀವು? ಅದೊಂದು ದೊಡ್ಡ ಕತೆ. ಆ ದೊಡ್ಡ ಕತೆನ ಸ್ವಲ್ಪ ಹಂಗೆ ಚಿಕ್ಕದಾಗಿ ಹೇಳೋಣ. ಏನು ಮಾಡಿದ್ರಿ? ಏನಾಯ್ತು ಅಂದರೆ ಏನಾಯ್ತು? ಒಂದಿನ ಹಾಂ ನಾನು ಹಾಂ ಹಾಂ ನಮ್ಮ ನಂಜಿ ಹೇಳಿ ಏನು ಮಾಡಿದ್ರಿ? ನಾನು ನಂಜಿ ಹಾಂ ಕಾಂತ ಹಾಂ ನಾನು ನಂಜಿ ಹಾಂ ನಾನು ನಂಜಿ. ಹ್ಞೂ ಅಣ್ಣ ಅಣ್ಣ ಅಯ್ಯೋ ಅಣ್ಣ. ಇನ್ನೇನು ಬಾಯಿ ಬಿಟ್ಟ ಅನ್ನೋಷ್ಟೊತ್ತಿಗೆ ಬಾಯಿ ಮುಚ್ಕೊಂಬಿಟ್ನಲ್ಲ ಇವನು. ವರ್ಕೌಟೇ ಆಗಲಿಲ್ವಲ್ಲ, ಏನು ಮಾಡೋದು? ಅಣ್ಣ, ಇನ್ನು ನೀವು ನಾಳೆ ಬೆಳಗ್ಗೆವರೆಗೂ ಇದ್ದಾಳಲ್ಲ ಅನ್ಸುತ್ತೆ. ಅಪ್ಪ, ಬಿಲ್ ಎಷ್ಟಾಯ್ತು ಹೇಳು? ಮನೆ ಹಾಳಾಗ ಈ ಕುಡುಕ್ ನನ್ನ ಮಗನ ಹುಡಿಕೊಂಡು ಎಲ್ಲ ತಕ್ಕು ಹೋಗ್ಬಾರ್ದು ಜಾಗಕ್ಕೆಲ್ಲ ಹೋಗ್ಬೇಕಲ್ಲಪ್ಪ ನಾನು. ಅನ್ನೋ ನನ್ನ ಗಂಡ ಹೆಂಗ್ಟ್ ಬಂದಿದ್ನೆ ಇತ್ಲಾಗೆ? ಇವತ್ತು ಬಂದಿಲ್ಲ, ಎಲ್ಲೋ ಆ ಕಡೆನೇ ಇರ್ಬೋದು ನೋಡಿ. ಬಂದಿಲ್ವ ಇವತ್ತು? ಇನ್ನೆಲ್ಲ ಹೋಗಿ ಸತ್ನೋ, ಎಲ್ಲ ಹಾಳಾಗೋದ್ನೋ. ಮನ್ಕಾಯಿ ಹೋಗ. ಮೇಡಮ್, ಇವಾಗ ಅಮ್ಮ ಮಲ್ಕೊಂಡಿದ್ದಾರಾ? ಹೆಂಗಿದಾರಮ್ಮ? ಅಮ್ಮ ಇವಾಗ ಸ್ವಲ್ಪ ಪರವಾಗಿಲ್ಲ. ನನ್ಗನ್ಸುತ್ತೆ ಸುಜನ್ ಅವರೇ, ನಾಳೆನೇ ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ. ಏನೋ ಇಷ್ಟು ಬೇಗ ಟ್ರೀಟ್ಮೆಂಟ್ ಮುಗ್ದೋಯ್ತಾ? ಇಲ್ಲ, ಮತ್ತೆ ಕರ್ಕೊಂಡು ಬರ್ಬೇಕು ಅನ್ಸುತ್ತೆ. ಡಾಕ್ಟರ್ ಅದನ್ನ ಹೇಳ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಹೆಂಗೋ ಅಮ್ಮ ಸರಿ ಹೋದ್ರೆ ಸಾಕು. ನನಗಂತೂ ಡೌಟ್ ಇಲ್ಲ, 100% ಸರಿ ಹೋಗೇ ಹೋಗ್ತಾರೆ. ಸೃಜನ್ ಅವರೇ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನೀವು 2-3 ದಿವಸದಿಂದ ನಮ್ಮ ಜೊತೆನೇ ಇಲ್ಲಿದ್ದೀರಲ್ವಾ? ನಿಮ್ಮ ಮನೆಯವ್ರೇನು ಕೇಳಲ್ವಾ? ಅಪ್ಪ ಬೇರೆ ಇಲ್ಲ ಅಂತ ಹೇಳಿದ್ರಿ, ಅಮ್ಮ ಏನು ಕೇಳಲ್ವಾ ನಿಮಗೆ? ಕೇಳೋದು ಅಂತ ಏನು ಇಲ್ಲ ಮೇಡಮ್. ಸಂಬಳ ತಗೊಂಡೋಗಿ ಅವ್ರ ಕೈಗಿಟ್ರೆ ಸಾಕು, ದೂಸರ ಮಾತೇ ಆಡಲ್ಲ. ನಂದೊಂಥರ ಕೇಸ್ ಬಿಡಿ. ಅಯ್ಯೋ, ಅದ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಕೆಲವೊಂದಿಷ್ಟನ್ನ ನಾವು ಹೇಳ್ಕೊಂಡಿಲ್ಲ ಅಂದ್ರೇನೆ ಒಳ್ಳೇದು. ಬೇಡ ಬಿಡಿ. ಅಲ್ಲ, ನನ್ನ ಹತ್ರ ಹೇಳ್ಕೊಳಕ್ಕೇನು? ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತಲ್ವಾ? ಕೆಲವೊಂದಿಷ್ಟನ್ನ ಹೇಳ್ಕೊಂಡ್ರೆ ಮನಸ್ಸು ಹಗುರಾಗೋದ್ಕಿಂತ ಭಾರ ಆಗೋದೇ ಜಾಸ್ತಿ. ಯಾಕಾದ್ರೂ ಹೇಳ್ಕೊಂಡೋ ಅನ್ನೋ ಥರ ಅನ್ಸ್ಬಿಡುತ್ತೆ ಕೊನೆಗೆ. ಆಮೇಲೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕೆ ಆಗದೆ ಇರೋ ಥರ ಆಗ್ಬಿಡುತ್ತೆ. ಅದೊಂಥರ ಕಷ್ಟ. ಅದಕ್ಕಿಂತ ಹೇಳ್ಕೊಳ್ದೇ ಇರೋದೇ ಒಳ್ಳೇದು. ಅಲ್ಲ ಸೃಜನ್ ಅವರೇ, ನಾನು ನಿಮ್ಮ ಸ್ನೇಹಿತೆ ಅಲ್ವಾ? ನನ್ನ ಹತ್ರ ಹೇಳ್ಕೊಬೋದಲ್ವಾ? ಯಾರೇ ಆದರೂ ಅಷ್ಟೇ, ಕೆಲವೊಂದಷ್ಟು ವಿಷಯಗಳನ್ನ ಹಂಗೆಲ್ಲ ಹೇಳ್ಕೊಳಕ್ಕಾಗಲ್ಲ. ಇವಾಗ ನೀವೇ ನೋಡಿ, ನಿಮ್ಮ ಗಂಡನ ಬಗ್ಗೆ ಕೇಳಿದ್ರೆ ಮಾತನ್ನೇ ಚೇಂಜ್ ಮಾಡಿಬಿಡ್ತೀರಾ, ಇಲ್ಲ ಟಾಪಿಕ್ ಡೈವರ್ಟ್ ಮಾಡಿ ಮಾತನ್ನ ತೇಲ್ಸ್ಬಿಡ್ತೀರಾ. ನಿಮಗೆ ಆ ವಿಷಯನ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅದೇ ಥರ ನನಗೂ ಅಷ್ಟೆ, ಈ ವಿಷಯ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಅಯ್ಯೋ, ಯಾಕೆ ಇವ್ ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ? ಏನೋ ದೊಡ್ಡ ತೊಂದರೆಲೇ ಸಿಕ್ಕಾಕೊಂಡಿರ್ಬೇಕು, ಅದಕ್ಕೆ ನನ್ನ ಹತ್ರ ಹೇಳಿಲ್ಲ ಪಾಪ. ಹೇಳ್ರಿ ನವೀನ್. ಹಾಳಾದವನ್ನ ಒತ್ತಾರೆಯಿಂದನೂ ಹುಡಿಕೊಂಡು ಸಾಕಾಯ್ತು. ವಾಟ್ ಇಟ್ಟು ಉಣ್ದಂಗೆ ಹುಡುಗಿ ಅಂದಲ್ಲಿ ಎಲ್ಲನೂ ಬಾಯಿಗೆ ಬಿಟ್ಬಿಟ್ಟನೋ ಹೆಂಗೋ. ಅದು ಯಾವ ಮನೆ ಹಾಳ ಕರ್ಕೊಂಡೋಗಿರ್ಬೇಕು ನನ್ನ ಗಂಡನ್ನ? ಇಲ್ಲೇನಾರೆ ಕಣ್ ಕಾಣಕ್ಕಿಲ್ವಾ ನಿನಗೆ? ಏನ್ ಮಾತಾಡ್ತಾ ಇದ್ಯಾ? ಸಾರಿ ಕೇಳಾಯ್ತಲ್ಲ, ಹೋಗಿ. ಇವನೇ ಅಲ್ವಾ ಅವತ್ತು ನನಗೆ ಗ್ಯಾಸ್ ಹೊಡೆದವನು? ಅಂದರೆ ಅವತ್ತಿಂದ ಇವನು ನಮ್ಮ ಬೆನ್ನಿಂದೆ ಬಿದ್ದವನೇ ಅಂತ ಆಯಿತು. ಇಸ್ಸೆ ಎಲ್ಲ ಬಾಯಿ ಬಿಡ್ಸೋಕ್ಕೆ ಇವನೇ ಹಂಗಾರೆ ನನ್ನ ಗಂಡನ ಕರ್ಕ ಬಂದಿರೋವನು. ಮೊದಲು ಈ ವಿಷಯನ ಅವ್ರಿಗೆ ಹೇಳ್ಬಿಡೋದು ಒಳ್ಳೇದು. ಹಲೋ ಹಲೋ, ಅವನ್ನ ನಾನು ನೋಡಿದೆ.
ನಿನ್ ಬಗ್ಗೆ ವಿಚಾರಿಸ್ಕೊ ಬಂದವನಲ್ಲ ಅವನ್ನ ಇಲ್ಲೇ ಅಲ್ಲ ಬೆಂಗಳೂರಿನಾಗೂ ನೋಡಿವ್ನಿ. ಹೌದಾ? ಎಲ್ಲಿ? ಅದೇ ಅವತ್ ನಿನ್ನ ಭೇಟಿಯಾಗಕ್ ಬಂದಿದ್ನಲ್ಲ ಬೆಂಗಳೂರಿಗೆ, ಅಲ್ಲಿ ಹೋಟ್ಲು ಮುಂದೆ ಇವನ್ನ ನಾನು ನೋಡಿದ್ದೆ. ಇಲ್ಗೂ ಅವನೇ ಬಂದಿರೋದು. ಹೌದಾ? ಫೋಟೋ ತೆಗೆದು ಕಳ್ಸಕ್ಕೆಲ್ಲ ಬರುತ್ತಲ್ಲ ನಿನಗೆ? ಹ್ಞೂ ಗೊತ್ತು. ನಾನು ಹಳ್ಳಬ್ಳೆ ಆಗಿರ್ಬೋದು, ನಂಗೆ ವಾಸ್ತೆಲ್ಲ ಬರ್ತದೆ. ಸರಿ, ನೀನು ಮೊದಲು ಹೋಗಿ ಅವನ ಫೋಟೋ ತೆಗೆದು ನನಗೆ ಕಳಿಸು. ಹ್ಞೂ ಸರಿ. ಅವನಲ್ಲೇ ಇದ್ದಾನೆ ತಾನೆ? ಹ್ಞೂ ಇಲ್ಲೇ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾವನೆ. ಬೇಗ ಫೋಟೋ ತೆಗೆದು ಕಳಿಸು.